ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಇವತ್ತಿನ ಟಾಪಿಕ್ ಧನಸು ರಾಶಿಯವರ ಡಿಸೆಂಬರ್ ಮಂತ್ಲಿ ರೀಡಿಂಗ್ ನೋಡುವ. ಧನಸು ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಇದೆ, ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಕೆಲವರು ಇಲ್ಲಿ ತುಂಬ ಬೇಜಾರಾಗಿ ಕೂಡ ಸನ್ಯಾಸತ್ವನ ಸ್ವೀಕಾರ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಂಥವ್ರು ಇದ್ದೀರಾ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ಎಲ್ಲವನ್ನು ತೊರೆದು ಸನ್ಯಾಸತ್ವನ ಸ್ವೀಕಾರ ಮಾಡಬೇಕು ಅಂತ ಇಲ್ಲಿ ತುಂಬ ಯೋಚನೆ ಮಾಡ್ತಿರೋ ಅಂಥದ್ದು ಇಲ್ಲಿ ಇದೆ. ಆಧ್ಯಾತ್ಮದ ಕಡೆ ನಿಮ್ಮ ಗಮನ ಸೆಳೆಯುತ್ತೆ ಡಿಸೆಂಬರ್ ತಿಂಗಳಿನಲ್ಲಿ ಕೆಲವರಿಗೆ ಅನ್ನುವಂಥದ್ದು ಇದೆ. ಗಣೇಶರ ಆಶೀರ್ವಾದ ಇದೆ. ನಿಮ್ಮ ಜೀವನದಲ್ಲಿ ಇರುವಂಥ ವಿಘ್ನಗಳನ್ನೆಲ್ಲ ವಿನಾಶ ಮಾಡ್ತೀನಿ ಅಂತ ಇಲ್ಲಿ ಗಣೇಶ ಅವರು ಹೇಳ್ತಾ ಇದ್ದಾರೆ. ನರಸಿಂಹ ಸ್ವಾಮಿ ಕೂಡ ಬಂದಿದ್ದಾರೆ. ಖಂಡಿತವಾಗ್ಲೂ ಗಣೇಶ ಮತ್ತು ನರಸಿಂಹಸ್ವಾಮಿಗಳಿಬ್ಬರು ಕೂಡ ನಿಮ್ಮ ಜೀವನದಲ್ಲಿ ಇರುವಂಥ ವಿಘ್ನಗಳನ್ನು ನಾಶ ಮಾಡಿ ಕೆಡುಕು ಅಂತ ಏನಿದೆ ಅದನ್ನೆಲ್ಲದನ್ನು ಅವರು ತೆಗೆಯುವಂಥದ್ದು ಇದೆ. ಖಂಡಿತವಾಗ್ಲೂ ಭಗವಂತನ ನಂಬಿ, ನನ್ನನ್ನು ನಂಬು, ನೀನು ಬೇರೆ ಯಾರನ್ನು ನಂಬೋದಕ್ಕೆ ಹೋಗಬೇಡ, ನಾನು ನಿನ್ನ ಜೊತೆ ಇದ್ದೀನಿ, ನಾನು ಯಾವಾಗಲೂ ನಿನ್ನನ್ನು ಕಾಯ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ ಅಂತ ಇಲ್ಲಿ ಹೇಳ್ತಿರೋ ಅಂಥದ್ದು ಇದೆ. ರಾಮ ಕೃಷ್ಣ ಅಂತ ಧ್ಯಾನ ಮಾಡುವಂಥದ್ದು ಇದೆ. ಕೆಲವೊಬ್ಬರು ಇಲ್ಲಿ ತುಂಬಾ ದೇವರ ಧ್ಯಾನದಲ್ಲಿ ಮುಳುಗುವಂಥದ್ದಿದೆ. ಈ ಡಿಸೆಂಬರ್ ತಿಂಗಳಿನಲ್ಲಿ ಧನುಸು ರಾಶಿಯವರು ಆದಷ್ಟು ದೇವರ ಧ್ಯಾನದಲ್ಲಿ ಮುಳುಗುವಂಥದ್ದು, ಮಂತ್ರ ಪಠನೆ ಮಾಡುವಂಥದ್ದು, ಭಜನೆಗಳನ್ನು ಮಾಡುವಂಥದ್ದು, ಈ ರೀತಿ ಇರುವಂಥದ್ದು ಇದೆ. ಮತ್ತು ಗಣೇಶ ಅವರು ಕೂಡ ಹೇಳ್ತಾ ಇದ್ದಾರೆ, ಸಂಕಷ್ಟಿನ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಗಣೇಶನಿಗೆ. ಅಥವಾ ಮನೆಯಲ್ಲಿ ನೀವು ಸಂಕಷ್ಟಿ ಮಾಡಲ್ಲ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗಿ ಗಣೇಶನಿಗೆ ಮೋದಕ ಅಥವಾ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಗರಿಕೆನ ಕೊಟ್ಟು ಬನ್ನಿ, ಮೋದಕನ ಪ್ರಸಾದವಾಗಿ ಕೊಟ್ಟು ಬನ್ನಿ. ಆ ದೇವರಿಗೆ ನಿಮ್ಮ ಕೈಲಾದಷ್ಟು ಒಂದು ಪೂಜೆ ಅಥವಾ ಪ್ರಸಾದ ಏನಾದರೂ ಒಂದು ಕೊಟ್ಟು ಬರೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಸಕ್ಸಸ್ ಅನ್ನೋದನ್ನು ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಯಾವುದೇ ರೀತಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ ಅನ್ನೋವಂಥ ಕೂಡ ಮೆಸೇಜಲ್ಲಿ ಬರ್ತಾ ಇದೆ. ಮತ್ತು ಕೆಲವೊಬ್ಬರ ಜೀವನಕ್ಕೆ ನ್ಯಾಯ ಒದಗಿಸುವಂಥ ಸಮಯ ಹತ್ರದಲ್ಲಿ ಇದೆ. ಅದಕ್ಕೆ ಭಗವಂತನೇ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮ್ಮ ಜೀವನಕ್ಕೆ ನ್ಯಾಯ ಒದಗಿಸುವಂಥ ಸಾಧ್ಯತೆ ಕೂಡ ಈ ಡಿಸೆಂಬರ್ ತಿಂಗಳಿನಲ್ಲಿ ಇರೋವಂಥದ್ದು ಇದೆ. ನ್ಯಾಯ ದೊರಕಿಸುವಂಥ ಜಾಗಕ್ಕೆ ಭಗವಂತನೇ ಬರಬೇಕು. ಇಷ್ಟು ದಿನ ಜನರ ಕೈಯಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ರು, ಆದರೆ ಆಗಲಿಲ್ಲ. ಅದಕ್ಕೋಸ್ಕರ ನಾನೇ ಬೇರೆ ರೂಪದಲ್ಲಿ ಹೋಗಿ ನ್ಯಾಯನ ಒದಗಿಸ್ಬೇಕು ಅಂತ ಅಂದ್ಕೊಂಡು ಅವರೇ ನಿಮ್ಮ ಜೀವನಕ್ಕೆ ಬೇರೆ ಯಾರಾದರೂ ಒಬ್ಬರ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅಥವಾ ನಿಮ್ಮ ದಾರಿಗೆ ಯಾರು ಅಡ್ಡಗಾಲಾಗಿದ್ದಾರೆ ಅಂಥವ್ರನ್ನ ಅವರೇ ಬಂದು ನಾಶ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಇದೆ. ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ಧನುಸು ರಾಶಿಯವ್ರ ಮೇಲೆ ಡಿಸೆಂಬರ್ ತಿಂಗಳಿನಲ್ಲಿ ತುಂಬಾ ಇರೋವಂಥದ್ದು ಇದೆ. ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಗಣೇಶ ಮತ್ತು ನರಸಿಂಹಸ್ವಾಮಿಗಳು ಇರ್ತಾರೆ. ಅಥವಾ ನಿಮ್ಗೆ ಏನಾದರೂ ನೋವಾದಾಗ ಅಥವಾ ಸಡನ್ನಾಗಿ ಏನಾದರೂ ಕಷ್ಟ ಬಂತು ಅಂದಾಗ ಖಂಡಿತವಾಗ್ಲೂ ಗಣೇಶನನ್ನು ನೆನೆಸ್ಕೊಳ್ಳಿ, ಇಲ್ಲ ನರಸಿಂಹಸ್ವಾಮಿಗಳ ಒಂದು ಸ್ತೋತ್ರನ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಿರುವಂಥದ್ದು. ಆಗಲೇ ಹೇಳಿದಾಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ನ್ಯಾಯ ಒದಗಿಸೋದಕ್ಕೆ ನಿಮ್ಮ ಭಗವಂತನೇ ಬರ್ತಾರೆ, ರೂಪ ತಾಳಿ ಬರುವಂಥದ್ದು ಇದೆ. ಆ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರಗೆ ಭಗವಂತ ಕರ್ಕೊಂಬರ್ತಾರೆ ಅನ್ನುವಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ತುಂಬಾ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜೀವನ ಮಾಡಿರೋವಂಥದ್ದು ಇದೆ, ಜೀವನ ಕಳೆದಿರೋವಂಥದ್ದು ಇದೆ. ಇಲ್ಲಿ ಕೆಲವೊಬ್ಬರು ಅಡ್ಜಸ್ಟ್ಮೆಂಟಲ್ಲೇ ನನ್ನ ಜೀವನ ಮುಗ್ದೋಗುತ್ತಾ, ಬರೀ ನಾನೇ ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೋಬೇಕಾ, ಅರ್ಥ ಮಾಡ್ಕೋಬೇಕಾ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ವ ಅಂತ ನೀವು ಪ್ರಶ್ನೆ ಕೇಳೋದಾದರೆ ಖಂಡಿತವಾಗ್ಲೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಟೈಮು ಕೂಡ ತುಂಬ ಹತ್ರದಲ್ಲಿದೆ. ಆದ್ದರಿಂದ ಯಾವುದೇ ರೀತಿ ಟೆನ್ಷನನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ನೆಮ್ಮದಿಯಿಂದ ಉಸಿರಾಡಿ ಆರಾಮಾಗಿ ಇರಿ, ಆರಾಮಾಗಿ ಜೀವನನ ಮಾಡಿ. ಯಾವುದೇ ಒಂದು ಸ್ಟ್ರೆಸ್ ಅನ್ನೋದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ನೀವಿಟ್ಟಿರೋ ನಂಬಿಕೆನ ಕೈ ಜಾರೋದಕ್ಕೆ ಬಿಡಬೇಡಿ. ನಂಬಿಕೆನೇ ಜೀವನ ಆಗಿರೋದ್ರಿಂದ ನಂಬಿಕೆನ ಮುಂದುವರಿಸ್ಕೊಂಡೋಗಿ ಆ ನಂಬಿಕೆಯಲ್ಲೇ ಮುಂದುವರಿರಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ನಿಮ್ಮ ಹೆಲ್ತಲ್ಲಿ ಇಂಪ್ರೂವ್ ಅನ್ನೋದು ಆಗ್ತಾಯಿದೆ, ಲೈಫಲ್ಲಿ ಕೂಡ ಇಂಪ್ರೂವ್ ಅನ್ನೋದು ಆಗ್ತಾಯಿದೆ. ಯಾರೆಲ್ಲ ಒಂದು ಕೋರ್ಟ್ ಕೇಸಲ್ಲಿ ಆಗುತ್ತಾ ನಮಗೆ ಅಂತ ಪ್ರಶ್ನೆ ಕೇಳೋದಾದರೆ ಖಂಡಿತವಾಗ್ಲೂ ಕೋರ್ಟ್ ಕೇಸ್ ಕೂಡ ನಿಮ್ಮ ಕಡೆ ಆಗುವಂಥದ್ದು ಇಲ್ಲಿ ಇದೆ.
ತುಂಬಾ ಹೀಲಿಂಗ್ ಕೂಡ ನಿಮಗೆ ಅಗತ್ಯ ಇದೆ. ಆಗಲೇ ಹೇಳಿದಾಗೆ ಯಾರಿಗಾದರೂ ಮನೆಯಲ್ಲಿ ಧ್ಯಾನ ಮಾಡೋದಕ್ಕಾಗಲ್ಲ, ಇಲ್ಲ ಮನಸ್ಸಿಗೆ ಬೇಜಾರಾಗ್ತಾಯಿದೆ, ನೋವಾಗ್ತಾಯಿದೆ, ಇರೋಕ್ಕೆ ಆಗ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಕೂತು ಬನ್ನಿ. ಗಣೇಶನಿಗೆ ಮೋದಕ ಹೇಳ್ದಾಗೆ ಗರಿಕೆ ಏನಾದರೂ ಒಂದನ್ನು ಅರ್ಪಿಸಿ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋ ಅಂಥದ್ದು ಮೆಸೇಜಲ್ಲಿ ಬರ್ತಿರೋವಂಥದ್ದು. ಇಲ್ಲಾಂದರೆ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದರೆ ಎಲ್ಲಾದರೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತೆ, ಇಲ್ಲ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತೆ, ಅಲ್ಲಿ ಹೋಗಿ ಒಂದು ಪೂಜೆನ ಕೊಟ್ಟು ಬನ್ನಿ. ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆನ ಮಾಡಿಸಿ ಬನ್ನಿ. ಖಂಡಿತವಾಗ್ಲೂ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಅವರು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅನ್ನೋವಂಥದ್ದು ಇಲ್ಲಿ ಬರ್ತದೆ. ಒಂದು ಟ್ಯಾರೋ ಏನು ಗೈಡೆನ್ಸ್ ಕೊಡುತ್ತೆ ನೋಡುವ ನಿಮಗೆ. ನೋಡಿ, ಖಂಡಿತವಾಗ್ಲೂ ವಿಕ್ಟ್ರಿ ಅನ್ನೋದು, ಗೆಲುವು ಅನ್ನೋದು ನಿಮ್ಮದೇ ಆಗಿರುತ್ತೆ. ಅದರಿಂದ ಯಾವುದೇ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಇದೆ. ಖಂಡಿತವಾಗ್ಲೂ ಏನೇ ಸಮಸ್ಯೆ ಆದರೂ ಕೂಡ ಯಾವುದೇ ರೀತಿ ಟೆನ್ಷನ್ ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದೆ. ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಇದೆ. ಆರೋಗ್ಯದಲ್ಲಿ ಏರುಪೇರಾಗಿ ತುಂಬಾ ಕುಗ್ಗೋಗ್ತೀರಾ, ಜೀವನದಲ್ಲಿ ಕುಗ್ತೀರಾ ಅನ್ನೋವಂಥದ್ದು ಇದೆ. ಆ ರೀತಿ ಕೆಲವೊಬ್ಬರಿಗೆ ಮಾತ್ರ ಇದೆ, ಎಲ್ಲರಿಗೂ ಇರೋದಿಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ರೆಸೊನೇಟ್ ಆಗುತ್ತೆ. ಅದರಿಂದ ಕೆಲವೊಬ್ಬರಿಗೆ ಅಂತಲೇ ಮಾತ್ರ ಇಲ್ಲಿ ಹೇಳ್ತಿರೋದು, ಎಲ್ರಿಗೂ ಇದು ಬರೋದಿಲ್ಲ. ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ಮಾತ್ರ ಅವರಿಗೆ ಏನಿದೆ ಅನ್ನೋದು ಗೊತ್ತಾಗುವಂಥದ್ದು. ಧನುಸು ರಾಶಿಯವರಿಗೆ ಕೆಲವೊಬ್ಬರಿಗೆ ಇಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿ ಒಂದು ಎಂಡಿಂಗ್ ಆಗೋಗೋದು, ಇನ್ನೇನು ನಾವಿರೋದೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡೋವಂಥದ್ದು ಇದೆ. ಖಂಡಿತವಾಗ್ಲೂ ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಏನಿದ್ರು ಭಗವಂತ ನಿಮ್ಮನ್ನು ಕಾಪಾಡ್ತಾರೆ. ತುಂಬಾ ಸೀಕ್ರೆಟ್ ಅನ್ನೋದು ಇದೆ. ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಕೂಡ ಬರೋವಂಥದ್ದಿದೆ. ಆದರೆ ತುಂಬ ಯೋಚನೆ ಮಾಡ್ತೀರ ನೀವು. ತುಂಬ ಯೋಚನೆ ಮಾಡಿ ಒಂದು ಯಾವಾಗಲೂ ಒಂಟಿತನದಲ್ಲೇ ಇರಬೇಕು ಅನ್ನೋ ಒಂದು ಫೀಲಲ್ಲಿ ಕೂಡ ನೀವು ಇರೋವಂಥದ್ದಿದೆ. ಸಕ್ಸಸ್ಸು ನಿಮ್ಮದೇ ಆಗುತ್ತೆ ಅನ್ನೋದು ಇರೋದ್ರಿಂದ ಯಾವುದೇ ರೀತಿ ಯೋಚನೆ ಮಾಡುವಂಥ ಅವಶ್ಯಕತೆಯಲ್ಲಿ ಇರೋದಿಲ್ಲ. ಒಂದೇ ವಿಷಯವಾಗಿ ಎಷ್ಟು ಅಂತ ಕೊರಗ್ಬೋದು, ಎಷ್ಟು ಅಂತ ಯೋಚನೆ ಮಾಡ್ಬೋದು. ಒಂದೇ ವಿಷಯವಾಗಿ ಅತಿಯಾಗಿ ಯೋಚನೆ ಮಾಡಿದಷ್ಟು ನಿಮ್ಮ ತಲೆನೂ ಕೆಡುತ್ತೆ, ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಎಲ್ಲವೂ ಹಾಳಾಗುತ್ತೆ. ಅದರಿಂದ ಒಂದೇ ವಿಷಯನ ಇಟ್ಕೊಂಡು ಯೋಚನೆ ಮಾಡೋದನ್ನು ಬಿಟ್ಟಾಕಿ ಆರಾಮಾಗಿರಿ. ಬೇರೆ ಬೇರೆ ಕಡೆ ಗಮನ ಅನ್ನೋದನ್ನು ಕೊಡಿ ಅನ್ನುವಂಥದ್ದು ಇಲ್ಲಿ ಖಂಡಿತವಾಗ್ಲೂ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಕೂಡ ಬರುತ್ತೆ. ನೀವು ಬೇರೆ ಬೇರೆ ರೀತಿ ಬದಲಾವಣೆಯಲ್ಲಿ ಜೀವನನ ಒಂದು ಬದಲಾವಣೆಯಲ್ಲೇ ನೋಡಬೇಕೇ ಹೊರ್ತು ಒಂದೇ ರೀತಿಯಲ್ಲಿ ಒಂದೇ ದಾರಿನಲ್ಲೇ ನೋಡೋದಕ್ಕೆ ಹೋಗಬಾರ್ದು. ಹಾಗಾದರೆ ಮಾತ್ರ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ, ದಾರಿ ಅನ್ನೋದು ನಮಗೆ ಸಿಗುತ್ತೆ ಅನ್ನೋವಂಥದ್ದು. ಫೈನಾನ್ಷಿಯಲಿ ಕೂಡ ತುಂಬಾ ಚೆನ್ನಾಗಿ ಆಗ್ತೀರಾ ಅನ್ನೋವಂಥದ್ದು ಇದೆ. ಫೈನಾನ್ಷಿಯಲಿ ಯಾರೆಲ್ಲ ಒಂದು ದುಡ್ಡಿನ ಸಮಸ್ಯೆನಲ್ಲಿ ನನಗೆ ದುಡ್ಡು ಬರ್ತಾಯಿಲ್ಲ, ಎಷ್ಟೇ ಕೆಲಸ ಮಾಡಿದ್ರು ನನಗೆ ಆಗ್ತಾಯಿಲ್ಲ, ಮಾಡೋ ಕೆಲಸದಲ್ಲಿ ನನಗೆ ಸರಿಯಾಗಿ ಸಂಬಳ ಸಿಗ್ತಾಯಿಲ್ಲ ಅಂದರೆ ಖಂಡಿತವಾಗ್ಲೂ ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ಆಗ್ತೀರಾ ಮುಂದೆ ಬರುವಂಥ ದಿನಗಳಲ್ಲಿ ಅನ್ನೋವಂಥದ್ದು ಇದೆ. ತುಂಬ ಜನಕ್ಕೆ ನೀವೇ ನಿಮ್ಮ ಕೈಯಿಂದ ಕೊಡೋವಂಥ ಒಂದು ಉನ್ನತ ಮಟ್ಟಕ್ಕೆ ಕೂಡ ಹೋಗುವಂಥ ವ್ಯಕ್ತಿಗಳಾಗಿರ್ತೀರಾ ನೀವು ಅನ್ನೋವಂಥದ್ದು ಇಲ್ಲಿ ಬರ್ತಿರೋ ಅಂಥದ್ದು. ಕೆಲವರಿಗೆ ಫ್ಯಾಮಿಲಿನಲ್ಲಿ ದೂರ ಇದ್ದರೆ ನಿಮ್ಮ ಫ್ಯಾಮಿಲಿ ರಿಯೂನಿಯನ್ ಆಗುವಂಥದ್ದು ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಟ್ ಆಗಿದ್ದರೆ ಖಂಡಿತವಾಗ್ಲೂ ನೀವು ಕೂಡ ಮತ್ತೆ ಒಂದಾಗ್ತೀರಾ ಅನ್ನೋವಂಥದ್ದು ಇಲ್ಲಿ ಇರೋವಂಥದ್ದು. ತುಂಬ ಎಮೋಷ್ನಲಿ ಕೂಡ ಫೀಲ್ ಮಾಡ್ತೀರಾ ಈ ಡಿಸೆಂಬರ್ ತಿಂಗಳಿನಲ್ಲಿ. ನೀವು ಎಮೋಷ್ನಲಿ ಅಂದರೆ ಫ್ಯಾಮಿಲಿ ಕಡೆ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಗಮನ ಕೊಡೋವಂಥದ್ದಿದೆ. ಹಿಂಗಾಗೋಯ್ತಲ್ಲ ನನ್ನ ಫ್ಯಾಮಿಲಿ, ಯಾವುದೇ ರೀತಿ ಆ ರೀತಿ ಕೊರಗೊಲ್ಲಿ ಇರೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಗುವಂಥದ್ದಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದರಲ್ಲೂ ಕೂಡ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ ಅನ್ನೋಂಥದ್ದು. ಭೂಮಿ ಖರೀದಿ ಮಾಡ್ತೀರಾ, ಒಂದು ಬಿಸ್ನೆಸ್ಸಲ್ಲಿ ಕೂಡ ತುಂಬಾ ಚೆನ್ನಾಗಿ ಮುಂದುವರಿತೀರಾ. ನೀವೇನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಮುಂದುವರಿತೀರಾ ಅನ್ನೋಂಥದ್ದು ಇದೆ. ಆದರೆ ಯಾವುದೇ ಕೆಲಸನ ಮಾಡಬೇಕು ಅಂದರೆ ಆತ್ರದ ನಿರ್ಧಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನೋವಂಥದ್ದು ಅಷ್ಟೇ. ತಾಳ್ಮೆ ತುಂಬಾ ಮುಖ್ಯ ಅಂತ ಅನಿಸುತ್ತೆ. ತುಂಬ ಕೆಲಸಗಳಲ್ಲೂ ಕೂಡ ನಿಮಗೆ ಕೆಲಸಗಳಲ್ಲಾಗಿರ್ಬೋದು ಅಥವಾ ನೀವು ಮಾಡೋಂಥ ಬಿಸ್ನೆಸ್ಸಲ್ಲಾಗಿರ್ಬೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಾಗಿರ್ಬೋದು, ಆಫರ್ ಮೇಲೆ ಆಫರ್ ಬರೋವಂಥದ್ದು, ಹೊಸ ಆಪರ್ಚುನಿಟಿ ನಿಮಗೆ ಸಿಗುವಂಥದ್ದು ಕೂಡ ಇಲ್ಲಿ ಇದೆ. ಮತ್ತು ತುಂಬ ಮಕ್ಕಳ ಬಗ್ಗೆ ಯೋಚನೆನ ಮಾಡ್ತೀರಾ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತೀರಾ, ಮಕ್ಕಳ ಜೀವನದ ಬಗ್ಗೆ ಯೋಚನೆ ಮಾಡ್ತೀರಾ. ಖಂಡಿತವಾಗ್ಲೂ ಯಾವುದೇ ರೀತಿ ಯೋಚನೆ ಮಾಡಬೇಕು. ಆದರೆ ನಾವು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಸ್ವಲ್ಪ ನಿಮ್ಮ ಮಕ್ಕಳ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಸಮಯನ ಕೊಡಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ರೊಮ್ಯಾನ್ಸ್ ಬರ್ತಾ ಇದೆ ಡಿಸೆಂಬರ್ ತಿಂಗಳಿನಲ್ಲಿ. ನೀವು ಅಂದ್ಕೊಂಡಿರೋ ಅಂಥದ್ದೆಲ್ಲ ಆಗುವಂಥದ್ದು ಇದೆ. ತುಂಬ ಆಸೆ ಕನಸುಗಳನ್ನು ಇಟ್ಕೊಂಡಿದ್ರೆ ಆ ಆಸೆ ಕನಸುಗಳು ನೆರವೇರುತ್ತೆ ಅನ್ನೋವಂಥದ್ದು ಇದೆ. ಪ್ರೀತಿನಲ್ಲಿ
ಕೆಲವರು ನಿಮ್ಮ ಜೊತೆಯಲ್ಲೇ ಇರುವಂಥ ವ್ಯಕ್ತಿಗಳು ನಿಮಗೆ ಬಂದು ಪ್ರಪೋಸ್ ಮಾಡೋವಂಥದ್ದು, ನಾನು ನಿನ್ನನ್ನು ಇಷ್ಟಪಡ್ತೀನಿ ಅಂತ ಕೇಳುವಂಥದ್ದು, ಇಲ್ಲ ನನ್ನನ್ನು ಮದುವೆ ಆಗ್ತೀಯ ಅಂತ ಕೇಳುವಂಥದ್ದು ಇಲ್ಲಿ ಬರ್ತಾ ಇದೆ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಇದೆ. ಏನೇ ಆದರೂ ಡಿಸೆಂಬರ್ ತಿಂಗಳಿನಲ್ಲಿ ವಿಕ್ಟ್ರಿ ಅನ್ನೋದು, ಖಂಡಿತವಾಗ್ಲೂ ಗೆಲುವು ಅನ್ನೋದು ಮುಂದೆ ಆಗಿರುತ್ತೆ ಅನ್ನೋವಂಥ ಮೆಸೇಜಲ್ಲಿ ಇರೋವಂಥದ್ದು. ಥ್ಯಾಂಕ್ ಯು ಸೊ. ಖಂಡಿತ ಸೋಲ್ಮೇಟ್ ಎನರ್ಜಿ ಇರೋವಂಥದ್ದು ಇದೆ. ತಾಳ್ಮೆ ನಿಜವಾಗ್ಲೂ ತುಂಬಾ ಮುಖ್ಯ ಆಗಿರುತ್ತೆ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟೇ ಒಳ್ಳೆಯದು. ಸಡನ್ನಾಗಿ ಚೇಂಜಸ್ ಅನ್ನೋದು ಬರುತ್ತೆ, ಆದರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಖಂಡಿತವಾಗ್ಲೂ ಹುಷಾರಾಗಿ ಇರಿ, ಆರೋಗ್ಯದ ಕಡೆ ಗಮನ ಅನ್ನೋದು ಇರಲಿ. 7 ಚಕ್ರ ಹೀಲಿಂಗನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಹೀಲಿಂಗ್ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಹೀಲಿಂಗ್ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯದಲ್ಲಿ ಆಗಿರೋಂಥ ಏರುಪೇರುಗಳೆಲ್ಲವೂ ಸರಿ ಹೋಗುತ್ತೆ ಅನ್ನೋವಂಥದ್ದು ಇದೆ. ತಾಳ್ಮೆ ತುಂಬಾ ಮುಖ್ಯ ಆಗಿರುತ್ತೆ. ಸೋಲ್ಮೇಟ್ ಎನರ್ಜಿ ಇರೋವಂಥದ್ದು ಇದೆ. ನಿಮಗೆ ನಿಮ್ಮ ಸೋಲ್ಮೇಟ್ ಸಿಗ್ತಾರೆ ಅನ್ನೋವಂಥದ್ದು ಇದೆ. ಇರೋ ಕಡೆನೇ ಯಾವ ರೀತಿ ಅಂದರೆ, ನೀವು ಏನು ಇಲ್ಲ ಅಂದರೂ ಕೂಡ ಏನಾದರೂ ಒಂದನ್ನು ಮಾಡೋವಂಥ ವ್ಯಕ್ತಿಗಳು. ಕೈಯಲ್ಲಿ ಏನಿಲ್ಲ ಅಂದರೂ ಏನಾದರೂ ಒಂದು ಮಾಡಬೇಕು, ಇರೋದ್ರಲ್ಲೇ ಏನಾದರೂ ಒಂದು ಸಾಧನೆನ ಮಾಡಬೇಕು ಅಂತ ಯೋಚನೆ ಮಾಡೋವಂಥ ವ್ಯಕ್ತಿಗಳು ನೀವು ಆಗಿರ್ತೀರ. ಈ ಡಿಸೆಂಬರ್ ತಿಂಗಳಿನಲ್ಲಿ ಎಲ್ಲದನ್ನು ಕಳ್ಕೊಂಡ್ರೂ ಕೂಡ ಮತ್ತೆ ನಾನು ಎಲ್ಲದನ್ನು ಸಾಧನೆ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ ಅನ್ನೋವಂಥ ವ್ಯಕ್ತಿಗಳಾಗಿರ್ತೀರ. ತುಂಬಾ ಯೋಚನೆಗಳನ್ನು ಮಾಡ್ತೀರಾ. ಕೆಲವೊಬ್ಬರಿಗೆ ಇಲ್ಲಿ ಗಿಲ್ಟ್ ಕೂಡ ಕಾಡುತ್ತೆ ಅನ್ನೋವಂಥದ್ದಿದೆ. ಯಾವ ರೀತಿ ಅಂದರೆ, ನೀವು ಕೆಲವೊಬ್ಬರಿಗೆ ಮಾತಾಡಿರೋ ಮಾತಿನ ಗಿಲ್ಟ್ ಆಗಿರ್ಬೋದು, ಅಥವಾ ನಿಮ್ಮಿಂದ ಯಾರಿಗಾದ್ರೂ ಮೋಸ ಆಗಿರೋ ಅಂಥದ್ದು, ಇಲ್ಲ ನಿಮ್ಮಿಂದ ಯಾರಿಗಾದ್ರೂ ಬೇಜಾರಾಗಿರೋ ಅಂಥದ್ದು. ನನ್ನ ಪರ್ಸನ್ಗೆ ಈ ರೀತಿ ಮಾಡೋಣ, ಇಲ್ಲ ನನ್ನ ಫ್ಯಾಮಿಲಿಗೆ ನಾನು ನೋವು ಮಾಡ್ಬಿಟ್ನಾ, ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ಗೆ ನಾನು ಏನಾದರೂ ಈ ರೀತಿ ಒಂದು ಗಿಲ್ಟ್ ಫೀಲಿಂಗಲ್ಲಿ ಕೂಡ ನೀವು ಇರೋವಂಥದ್ದಿದೆ. ಆದರೆ ದಯವಿಟ್ಟು ಯಾವುದೇ ರೀತಿಯ ಗಿಲ್ಟಿ ಫೀಲಿಂಗಿಗೆ ನೀವು ಹೋಗಬೇಡಿ. ಆ ಗಿಲ್ಟಿ ಫೀಲಿಂಗಿಂದ ಹೊರಗೆ ಬನ್ನಿ, ಲೆಟ್ಕೋ ಮಾಡಿ. ಖಂಡಿತವಾಗ್ಲೂ ಲೆಟ್ಕೋ ಮಾಡಿ, ಮೂವ್ ಆನ್ ಆಗಿ ಎಲ್ಲ ಒಳ್ಳೆಯದಾಗುತ್ತೆ, ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಇರುತ್ತೆ ಅನ್ನೋವಂಥದ್ದು ಇದೆ. ತಾಳ್ಮೆನ ಗಿಡೋದಕ್ಕೆ ಹೋಗಬೇಡಿ. ಚಾಮುಂಡೇಶ್ವರಿ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇದೆ. ಅಮ್ಮ ನಿಮ್ಮನ್ನು ಕಾಪಾಡ್ತಾರೆ ಅನ್ನೋವಂಥದ್ದು ಬರ್ತಾ ಇದೆ. ಆಗಲೇ ನೋಡಿ, ಕೆಲವೊಬ್ಬರಿಗೆ ಇಲ್ಲಿ ಮನಸ್ಸಿಗೆ ನೋವಾಗುವಂಥದ್ದು, ಅಥವಾ ಆಗಲೇ ಹೇಳ್ದಾಗೆ ಕೋರ್ಟ್ ಕೇಸ್ ಏನಾದರೂ ಇದ್ದರೆ, ಕೋರ್ಟ್ ಕೇಸು ಅಂದರೆ ಮೇಡಮ್ ಜಮೀನು ಆಸ್ತಿ ಆ ಥರ ಅಂತ ಇಲ್ಲ. ಕೆಲವೊಬ್ಬರು ಇಲ್ಲಿ ಡೈವರ್ಸಿಗೆ ಕೂಡ ಅಪ್ಲೈ ಮಾಡಿರೋವಂಥದ್ದು ಇದೆ. ಅದು ನಮ್ಮ ಕಡೆ ಆಗುತ್ತೆ ಮೇಡಮ್ ಅಂದರೆ, ನೀವು ಬೇಕು ಅಂದರೆ ನಿಮಗೆ ಡೈವರ್ಸ್ ಆಗುವಂಥದ್ದು ಇದೆ. ಇಲ್ಲ ಹಾಕಿರೋ ಕೇಸ್ನ ವಾಪಸ್ ತೊಗೊಂಡು ಡೈವರ್ಸ್ ಬೇಡ, ಮತ್ತು ನಾವು ನಮ್ಮ ಫ್ಯಾಮಿಲಿ ರಿಯೂನಿಯನ್ ಆಗ್ತೀವಿ ಅಂದರೆ ಖಂಡಿತವಾಗ್ಲೂ ರಿಯೂನಿಯನ್ ಆಗುವಂಥದ್ದು ಇದೆ. ಮನಸ್ಸಿಗೆ ಸ್ವಲ್ಪ ನೋವಾಗುವಂಥದ್ದು ಇರುವಂಥದ್ದು, ಗಿಲ್ಟಿ ಫೀಲ್ ಆಗುವಂಥದ್ದು ಕೂಡ. ಅದಕ್ಕೋಸ್ಕರನೇ ನೀವು ನಿಮ್ಮ ಒಂದು ಗಿಲ್ಟಿ ಫೀಲ್ ಮಾಡ್ತೀರಾ ಅನ್ನೋವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ಮನಸ್ಸಿಗೆ ತುಂಬ ಬೇಜಾರಾಗುವಂಥ ವಿಷಯಗಳನ್ನು ಕೇಳಬಹುದು, ನೋವಾಗುವಂಥ ವಿಷಯಗಳನ್ನು ನೀವು ಈ ಡಿಸೆಂಬರ್ ತಿಂಗಳಿನಲ್ಲಿ ಕೇಳಬಹುದು ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ಬನ್ನಿ, ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ನೋಡುವ. ಧನುಸ್ಸು ರಾಶಿಯವರ ಲವ್ ಲೈಫ್ ಅಪ್ಡೇಟ್ಸ್ ತುಂಬ ಬಂದಿದೆ. ನಿಮ್ಮನ್ನು ನೀವು ಫ್ರೀಯಾಗಿ ಇಟ್ಕೊಳ್ಳಿ. ನಿಮ್ಮನ್ನು ನೀವು ಫಸ್ಟು ಫ್ರೀ ಮಾಡಿ, ನಿಮ್ಮ ಮೈಂಡನ್ನು ಇರ್ಬೋದು, ನಿಮ್ಮ ಮನಸ್ಸನ್ನು ಇರ್ಬೋದು, ಫ್ರೀಯಾಗಿ ಇಟ್ಕೊಳ್ಳಿ ಅನ್ನೋವಂಥದ್ದು. ಒಂದೇ ರೀತಿ ಯೋಚನೆ ಮಾಡಿ. ಲವ್ ಲೈಫ್ಗೆ ಏನೇ ಇದ್ದರೂ ಜೀವನದಲ್ಲಿ ಬದಲಾವಣೆ ಇರಬೇಕು, ಆದರೆ ಪ್ರೀತಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಅನ್ನೋದು ಇರಬಾರ್ದು ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಿರೋವಂಥದ್ದು. ನಿಮ್ಮ ಪ್ರೀತಿ ಸೇಫ್ ಆಗಿದೆ. ಯಾರೆಲ್ಲ ನನ್ನ ಪ್ರೀತಿ ಸೇಫ್ ಆಗಿದೆಯಾ, ಏನಾದರೂ ಸಮಸ್ಯೆ ಇದೆಯಾ ನನ್ನ ಪ್ರೀತಿನಲ್ಲಿ ಅಂತ ಕೇಳೋದಿದ್ರೆ, ಖಂಡಿತವಾಗ್ಲೂ ಕೆಲವೊಬ್ಬರ ಪ್ರೀತಿನಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಕೆಲವೊಬ್ಬರು ಆಗಲೇ ಈಗ ಹೇಳ್ದಾಗೆ ಮನಸ್ಸಿಗೆ ನೋವು ಮಾಡಿಕೊಂಡು ಸಪ್ರೆಷನ್ಗೆ ಹೋಗುವಂಥದ್ದು ಇದೆ. ಆ ರೀತಿ ಸಪ್ರೆಷನ್ಗೆ ದಯವಿಟ್ಟು ಯಾರು ಹೋಗೋದಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಫಸ್ಟು ಪ್ರೀತಿ ಮಾಡಿ ಅನ್ನೋವಂಥದ್ದು. ಸೆಲ್ಫ್ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಲ್ಫ್ ಲವ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ನಮ್ಮನ್ನು ನಾವು ಮೊದಲು ಪ್ರೀತಿ ಮಾಡಬೇಕು, ಆನಂತರ ನಾವು ಬೇರೆಯವರನ್ನು ಪ್ರೀತಿ ಮಾಡಬೇಕು. ಯಾಕಂದರೆ ನಮ್ಮನ್ನು ನಾವು ಮರೆಯೋ ಮಟ್ಟಿಗೆ ಇನ್ನೊಬ್ಬರನ್ನು ಪ್ರೀತಿ ಮಾಡೋದಕ್ಕೆ ಹೋಗಬಾರ್ದು ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋವಂಥದ್ದು. ಆನೆಸ್ಟಿಯಾಗಿ ನೀವು ಪ್ರೀತಿ ಮಾಡೋವಂಥ ವ್ಯಕ್ತಿಗಳು ನಿಮಗೆ ಸಿಗೋವಂಥದ್ದಿದೆ. ಆರ್ಟ್ ಟು ಆರ್ಟ್ ಕನ್ವರ್ಸೇಷನ್ ಇದೆ. ರೊಮ್ಯಾನ್ಸ್ ಕೂಡ ಬರುವಂಥದ್ದಿದೆ. ಸದ್ಯ ಬರುವಂಥ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ರೊಮ್ಯಾನ್ಸ್ ಬರುವಂಥದ್ದಿದೆ. ನಿಮ್ಮ ಫೀಲಿಂಗ್ಸನ್ನು ನಿಮ್ಮ ಪರ್ಸನ್ ಹತ್ರ ಹೇಳ್ಕೊಳ್ಳಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋವಂಥದ್ದು. ಬನ್ನಿ, ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನೋಡುವ. ಏಂಜಲ್ಸಿಂದ ಏನು ಮೆಸೇಜ್ ಸಿಗುತ್ತೆ. ಥ್ಯಾಂಕ್ ಯು ಏಂಜಲ್ಸ್.
ಎಸ್ ಅಂತ ಬರ್ತಾ ಇದೆ. ಡಬಲ್ ಎಸ್ ಬಂದಿದೆ. ಖಂಡಿತವಾಗ್ಲೂ ಡಿಸೆಂಬರ್ ತಿಂಗಳಿನಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮಗೆ ಆಗುತ್ತೆ, ನಿಮಗೆ ಸಿಗುತ್ತೆ. ನೋ ನೀಡ್ ಟು ವರಿ ಅಂತ ಹೇಳ್ತಾ ಇದ್ದಾರೆ. ಸಹಾಯನ ತಗೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಆಗಲೇ ಹೇಳ್ದಾಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಇದೆ ಅಂದರೆ ಆರೋಗ್ಯ ಸಮಸ್ಯೆ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಡಬಲ್ ಎಸ್ಸು ನೋ ನೀಡ್ ಟು ವೆರಿ ಬಂದಮೇಲೆ ಕೇಳೋ ಹಾಗೆ ಇಲ್ಲ. ಖಂಡಿತವಾಗ್ಲೂ ಏಂಜಲ್ಸ್ ಆಶೀರ್ವಾದ ನಿಮಗೆ ಇರೋ ಅಂಥದ್ದಿದೆ, ಅಥವಾ ನೀವು ತುಂಬ ಇಷ್ಟಪಡುವಂಥ ದೇವರಿಂದ ನಿಮಗೆ ಆಶೀರ್ವಾದ ಸಿಗುತ್ತೆ ಅನ್ನೋವಂಥದ್ದು. ಬನ್ನಿ, ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾರೆ, ಧನಸ್ಸು ರಾಶಿಯವರ ಪರ್ಸನ್ನು ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ನಾನು ನೀನು ಜೊತೆಯಲ್ಲಿ ಕಳೆದ ಪ್ರತಿ ಕ್ಷಣವೂ ಸಹ ನನಗೆ ಒಂದು ಯುಗದಂತೆ ಅನಿಸುತ್ತದೆ. ಆದುದರಿಂದ ನನ್ನಿಂದ ಎಂದಿಗೂ ನೀನು ದೂರ ಆಗದಿರು, ಐ ಮಿಸ್ ಯು ಅಂತ ಹೇಳ್ತಾ ಇದ್ದಾರೆ. ಕಷ್ಟವೇ ಆಗಲಿ ಸುಖವೇ ಆಗಲಿ ಮೊದಲು ನೆನಪಿಗೆ ಬರುವುದು, ಹೇಳಬೇಕು ಅಂತ ಅನಿಸುವುದು ನೀನು ಮತ್ತು ನಿನಗೆ ಮಾತ್ರ. ನಿಮ್ಮ ಪರ್ಸನ್ ಯಾವ ರೀತಿ ಫೀಲ್ ಮಾಡ್ತಾರೆ ಅಂತ ಅಂದರೆ, ನೀವು ಕಳೆದಿರೋಂಥ ಪ್ರತಿ ಕ್ಷಣ ಕೂಡ ಅವ್ರಿಗೆ ಯುಗದಂತೆ ಅನಿಸುತ್ತಂತೆ, ಅದನ್ನು ಹೇಳ್ತಿದ್ದಾರೆ. ಮತ್ತು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಷ್ಟನೇ ಇರಲಿ ಸುಖನೇ ಇರಲಿ, ಅವ್ರಿಗೇನೇ ಹೇಳ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಅಥವಾ ಏನೇ ಆದರೂ ಕೂಡ ಎಲ್ಲ ಟೈಮಲ್ಲೂ ನೀವೇ ಅವ್ರಿಗೆ ನೆನಪಾಗ್ತೀರಾ, ನೀವು ಮಾತ್ರ ಅವ್ರಿಗೆ ಇದ್ದೀರಾ ಅನ್ನೋವಂಥ ಮೆಸೇಜಲ್ಲಿ ನಿಮ್ಮ ಪರ್ಸನ್ನು ಹೇಳ್ತಿರೋ ಅಂಥದ್ದು. ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ನೋಡುವ. ಮಾಸಣಿಕಮ್ಮನವರ ಆಶೀರ್ವಾದ ಸಿಗ್ತಾ ಇದೆ. ನಿನ್ನ ನೋವನ್ನು ಮರೆತು ಬೇರೆಯವರ ನೋವಿಗೆ ಸ್ಪಂದಿಸುವ ವ್ಯಕ್ತಿ ನೀನಾದರೆ ಮಾತ್ರ ನೀನು ಏನು ಎಂಬುದು ತಿಳಿಯುವುದು. ಆಗ ನಿನ್ನ ನೋವು ನಿನಗೆ ಚಿಕ್ಕದಾಗಿ ಕಾಣುವುದು. ನೋಡುವ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡರೆ ಎಲ್ಲವೂ ಸರಿಯಾಗುತ್ತದೆ ಅಂತ ಮಾಸಣಿಕಮ್ಮ ಅವರು ಹೇಳ್ತಿರುವಂಥದ್ದು. ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಚಾನ್ಸ್ ನೋಡುವ ಧನುಸ್ಸು ರಾಶಿಯವರಿಗೆ. ಖಂಡಿತವಾಗ್ಲೂ ಯಾರ ಮನೆಗೆಲ್ಲ ಒಂದು ದೃಷ್ಟಿಗೊಂಬೆನ ಇಟ್ಟಿಲ್ಲ ಅವರು ಆದಷ್ಟು ಬೇಗ ದೃಷ್ಟಿಗೊಂಬೆನ ತಂದಿಡಿ. ಖಂಡಿತವಾಗ್ಲೂ ದೃಷ್ಟಿದೋಷ ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಿರೋ ಅಂಥದ್ದು. ಅವಳಿ ಜವಳಿ ಪಾಪು ಆಗುತ್ತೆ ಅನ್ನೋವಂಥದ್ದು ಬರ್ತಿದೆ. ಬ್ಲ್ಯಾಕ್ ಮ್ಯಾಜಿಕ್ ಆಗುತ್ತೆ ಅನ್ನೋವಂಥದ್ದು ಇದೆ, ಮಾಡ್ತಾರೆ ಅನ್ನೋವಂಥದ್ದು ಕೂಡ ಇಲ್ಲಿದೆ. ಆದಷ್ಟು ಹುಷಾರಾಗಿರಿ. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ, ರಿಯೂನಿಯನ್ ಎನರ್ಜಿ ಕೂಡ ಇದೆ, ಪ್ರೀತಿ ಕೂಡ ಬರ್ತಾ ಇದೆ, ಏಂಜಲ್ಸ್ ಆಶೀರ್ವಾದ ಕೂಡ ಇದೆ. ಏಂಜಲ್ಸ್ ಎಲ್ಲರೂ ನಿಮ್ಮನ್ನು ನೋಡ್ತಾ ಇರ್ತಾರೆ ಅನ್ನೋವಂಥದ್ದು ಇದೆ. ಪಾಪು ಆಗುತ್ತೆ ಅನ್ನೋವಂಥದ್ದು ಇದೆ. ಖಂಡಿತವಾಗ್ಲೂ ಹೆಣ್ಣು ಪಾಪು ಆಗುತ್ತೆ ಅನ್ನೋವಂಥದ್ದು ಇದೆ. ಆದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗುತ್ತೆ ಅನ್ನೋಂಥದ್ದು ಇರೋದ್ರಿಂದ ಆದಷ್ಟು ಹುಷಾರಾಗಿರಿ. ನಿಮ್ಮ ಮನೆ ದೇವರಿಗೆ ಹೋಗಿ ಬನ್ನಿ, ಮನೆಗೆ ಒಂದು ರಕ್ಷಣೆ ಮಾಡ್ಕೊಳ್ಳಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ದೃಷ್ಟಿ ದೋಷನ ನಿವಾರಣೆ ಮಾಡ್ಕೊಳ್ಳಿ. ಮನೆ ಮುಂದೆ ದೃಷ್ಟಿ ಗೊಂಬೆನ ತಂದಿಡಿ, ದೃಷ್ಟಿ ಗಣಪತಿನ ತಂದು ಹಾಕಿ ಮನೆಯ ಮುಂದೆ ಬಾಗಿಲ ಹತ್ರ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆ, ಒಂದು SRನ ನೋಡುವ. ಡಿಸೆಂಬರ್ ತಿಂಗಳು ಧನುಸ್ಸು ರಾಶಿಯವರಿಗೆ ಒಂದು SRನ ಏಂಜಲ್ಸ್ ಪ್ಲೀಸ್. ಮೇ ಬಿ ಅಂತ ಬರ್ತಾ ಇದೆ. ಸಾಧ್ಯತೆಗಳು ನೀವು ಮಾಡೋವಂಥ ಪ್ರಯತ್ನದಲ್ಲಿ ಇದೆ, ಆದರೆ ಆಗ್ಬೋದು ಆಗದೇನೂ ಇರ್ಬೋದು. ಪ್ರಯತ್ನನ ಬಿಡೋದಕ್ಕೆ ಹೋಗಬೇಡಿ ಅನ್ನೋ ಅಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ಓಕೆ, ಇದಿಷ್ಟು ಧನುಸ್ಸು ರಾಶಿಯವರ ಡಿಸೆಂಬರ್ ಮಂತ್ಲಿ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.